ರಾಮ ರಾಮ ಹರೇ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಓಂ ಕೃಷ್ಣ ಶ್ರೀ ಪರಮಾತ್ಮನೇ ನಮಃ. ಪರಮಾತ್ಮನೇ ನಮಃ. ಗೀತಾ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಚತುರ್ದಶೋಧ್ಯಾಯಃ. ಅಥ ಗುಣತ್ರಯ ವಿಭಾಗ ಯೋಗಃ. ಗುಣತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ. ಶ್ರೀ ಭಗವಾನುವಾಚ. ಪರಂ ಭೂಯಃ ಪ್ರವಕ್ಷ್ಯಾಮಿ. ಪರಂ ಭೂಯಃ ಭೂಯಃ ಪ್ರವಕ್ಷ್ಯಾಮಿ. ಪ್ರವಕ್ಷ್ಯಾಮಿ. ಜ್ಞಾನಾನಾಂ ಜ್ಞಾನಮುತ್ತಮಂ. ಜ್ಞಾನಾನಾಂ ಜ್ಞಾನಮುತ್ತಮಂ. ಯಜ್ಞಾತ್ವಾ ಮುನಯಃ ಸರ್ವೇ. ಯಜ್ಞಾತ್ವಾ ಮುನಯಃ ಸರ್ವೇ. ಪರಾಂ ಸಿದ್ಧಿಂ ಇತೋ ಗತಾಃ. ಪರಾಂ ಸಿದ್ಧಿಮಿತೋ ಗತಾಃ. ಶ್ರೀ ಭಗವಾನುವಾಚ. ಶ್ರೀ ಭಗವಾನುವಾಚ. ಪರಂ ಭೂಯಃ ಪ್ರವಕ್ಷ್ಯಾಮಿ. ಪರಂ ಭೂಯಃ ಪ್ರವಕ್ಷ್ಯಾಮಿ. ಪ್ರವಕ್ಷ್ಯಾಮಿ. ಜ್ಞಾನಾನಾಂ ಜ್ಞಾನಮುತ್ತಮಂ. ಜ್ಞಾನಾನಾಂ ಜ್ಞಾನಮುತ್ತಮಂ. ಯಜ್ಞಾತ್ವಾ ಮುನಯಃ ಸರ್ವೇ. ಯಜ್ಞಾತ್ವಾ ಮುನಯಃ ಸರ್ವೇ. ಪರಾಂ ಸಿದ್ಧಿಮಿತೋ ಗತಾಃ. ಪರಾಂ ಸಿದ್ಧಿಮಿತೋ ಗತಾಃ. ಇಲ್ಲಿ ಪದಗಳ ಅರ್ಥ ನೋಡುವ. ಶ್ರೀ ಭಗವಾನುವಾಚ. ದೇವೋತ್ತಮ ಪರಮ ಪುರುಷನು ಹೇಳಿದನು. ಪರಂ ದಿವ್ಯವನ್ನು ಕುರಿತು. ಭೂಯಃ ಮತ್ತೆ. ಪ್ರವಕ್ಷ್ಯಾಮಿ ಹೇಳುತ್ತೇನೆ. ಜ್ಞಾನಾನಾಂ ಎಲ್ಲಾ ಜ್ಞಾನಗಳ. ಜ್ಞಾನಂ ಜ್ಞಾನವನ್ನು. ಉತ್ತಮಂ ಪರಮವಾದ. ಯತ್ ಯಾವುದನ್ನು. ಜ್ಞಾತ್ವ ತಿಳಿದು. ಅಂದ್ರೆ ಅಲ್ಲಿ ನಿಮ್ಗೆ ಬುಕ್ಕಲ್ಲಿ ಯದ್ ಜಾತ್ವ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಜ್ ಅಂತ ಬಂದಿದೆ. ಯಜ್ಞಾತ್ವ ಅಂತ ಕೊಟ್ಟಿದ್ದಾರೆ. ಮೀನಿಂಗ್ ಅಲ್ಲಿ ಯತ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವುದನ್ನು ಅಂತ ಹೇಳ್ಕೊಂಡು. ಜ್ಞಾತ್ವ ತಿಳಿದು. ಮುನಯಃ ಮುನಿಗಳು. ಸರ್ವೇ ಎಲ್ಲ. ಪರಾಂ ದಿವ್ಯವಾದ. ಸಿದ್ಧಿಯನ್ನು. ಇತಃ ಈ ಪ್ರಪಂಚದಿಂದ. ಗತಾಹ ಪಡೆದರು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು. ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ನಿನಗೆ ಮತ್ತೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮ ಸಿದ್ಧಿಯನ್ನು ಪಡೆದರು ಅಂತೇಳಿ. ಅಂದ್ರೆ ಈ ಒಂದು ಅಧ್ಯಾಯದ ಹೆಸರು ಭೌತಿಕ ಪ್ರಕೃತಿಯ ತ್ರಿಗುಣಗಳು. ಈ ತ್ರಿಗುಣಗಳನ್ನ ಮೀರುವುದು ಹೇಗೆ ಅಂತ ಹೇಳ್ಕೊಂಡು ಈ ಒಂದು ಜ್ಞಾನವನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಈ ಅಧ್ಯಾಯದಲ್ಲಿ. ಅದನ್ನ ತಿಳ್ಕೊಂಡು ಹಿಂದೆ ಮುನಿಗಳು ಪರಮ ಸಿದ್ಧಿಯನ್ನು ಪಡೆದರು ಅಂತೇಳಿ ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳುವಂತದ್ದು. ಶ್ರೀ ಭಗವಾನುವಾಚ. ಶ್ರೀ ಭಗವಾನುವಾಚ. ಪರಂ ಭೂಯ ಪ್ರವಕ್ಷ್ಯಾಮಿ. ಜ್ಞಾನಾನಾಂ ಜ್ಞಾನಮುತ್ತಮಂ. ಪರಂ ಭೂಯ ಪ್ರವಕ್ಷ್ಯಾಮಿ. ಜ್ಞಾನಾನಾಂ ಜ್ಞಾನಮುತ್ತಮಂ. ಯಜ್ಞಾತ್ವಾ ಮುನಯಃ ಸರ್ವೇ. ಪರಾಂ ಸಿದ್ಧಿಮಿತೋ ಗತಾಃ. ಜ್ಞಾತ್ವಾ ಮುನಯಃ ಸರ್ವೇ. ಪರಾಂ ಸಿದ್ಧಿಮಿತೋ ಗತಾಃ. ಶ್ರೀ ಭಗವಾನುವಾಚ. ಶ್ರೀ ಭಗವಾನುವಾಚ. ಪರಂ ಭೂಯ ಪ್ರವಕ್ಷ್ಯಾಮಿ. ಜ್ಞಾನಾನಾಂ ಜ್ಞಾನಮುತ್ತಮಂ. ಯಜ್ಞಾತ್ವಾ ಮುನಯಃ ಸರ್ವೇ. ಪರಾಂ ಸಿದ್ಧಿಮಿತೋ ಗತಾಃ.
परं भूया ಶ್ರೀ ಭಗವಾನುವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾತ್ವಾ ಮುನಯಃ ಸರ್ವೇ ಪರಂ ಸಿದ್ಧಿಮಿತೋ ಗತಾಃ. ಶ್ರೀ ಭಗವಾನುವಾಚ ಪರಂ ಭೂಯ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. परं ಶ್ರೀ भूयः ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. हरे कृष्ण माताजि ಹರೇ श्लोक ಕೃಷ್ಣ. 1 श्रीभगवानुवाच परं भूयः प्रवक्ष्यामि ज्ञानानां ज्ञानमुत्तमं यज्ञात्वा मुनयः सर्वे परां सिद्धिमितो गता. हरे कृष्ण माताजि धन्यवादಗಳು. ಹರೇ ಕೃಷ್ಣ. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಶ್ರೀ ಕೃಷ್ಣ. ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ದೀಪಾ ಬಾಳಿಕ ಮಾತಾಜಿ ಓದಿ. ಹರೇ ಕೃಷ್ಣ. ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. हरे कृष्ण माताजी. ಹರೇ ಕೃಷ್ಣ. श्री भगवान उवाच परं भूय प्रवक्ष्यामि ज्ञानानां ज्ञानमुत्तमं यज्ञात्वा मुनयः सर्वे परां सिद्धिमितो गताः. हरे कृष्ण माताजी ಹರೇ धन्यवाद. ಕೃಷ್ಣ. ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. 5 ಮಂದಿ ಆಯ್ತಾ ಮಾತಾಜಿ? ಹಾ, ಮುಂದಕ್ಕೋಪ. ಎರಡನೇ ಶ್ಲೋಕ. ಓಕೆ. ಶ್ಲೋಕ 2. ಇದಂ ಜ್ಞಾನಮಪಾಶ್ರಿತ್ಯ इदं ज्ञानमपाश्रित्य ಮಮ ಸಾಧರ್ಮ್ಯಮಾಗತಾಃ मम ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ सर्गेऽपि नोपजायन्ते ಪ್ರಳಯೇನ ವ್ಯಥಂತಿ ಚ. प्रलयेन व्यतन्ति च. ಇದಂ ಜ್ಞಾನಮುಪಾಶ್ರಿತ್ಯ इदं ज्ञानमुपाश्रित्य ಇಲ್ಲಿ ಪ್ರಿಂಟ್ ಅಲ್ಲಿ ಮಿಸ್ಟೇಕ್ ಇದೆ. ಜ್ಞಾನಂ ಅಪಾಶ್ರಿತ್ಯ ಅಂತ ಬಂದಿದೆ. ಅಲ್ಲಿ ಜ್ಞಾನಂ ಉಪಾಶ್ರಿತ್ಯ ಅಂತ ಆಗ್ಬೇಕು. ಮೂವ್ ಆಗ್ಬೇಕು. ಅಲ್ಲಿ ಮಾ ಕೊಟ್ಟಿದ್ದಾರೆ, ಮೂವ್ ಆಗ್ಬೇಕು. ಇದಂ ಜ್ಞಾನಮುಪಾಶ್ರಿತ್ಯ इदं ज्ञानमुपाश्रित्य ಮಮ ಸಾಧರ್ಮ್ಯಮಾಗತಾಃ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ सर्गेऽपि ನೋಪಜಾಯಂತೆ ಪ್ರಳಯೇನ ವ್ಯಥಂತಿ ಚ. ವ್ಯಥಂತಿ ಚ. ಇಲ್ಲಿ ಪದಗಳ ಅರ್ಥ ನೋಡುವ. ಇದಂ ಈ ಜ್ಞಾನಂ ಜ್ಞಾನವನ್ನು ಉಪಾಶ್ರಿತ್ಯ ಆಶ್ರಯಿಸಿ ಮಮ ನನ್ನ ಸಾಧರ್ಮ್ಯಂ ಸಮಾನ ಸ್ವಭಾವವನ್ನು ಆಗತಾಹ ಹೊಂದಿದವರು ಸರ್ಗೇ ಅಪಿ ಸೃಷ್ಟಿಯಲ್ಲಿಯೂ ಕೂಡ. ಅಲ್ಲಿ ಸರ್ಗೇಪಿ ಅಂತ ಇದೆ. ಸರ್ಗೇಪಿ ಸೃಷ್ಟಿಯಲ್ಲಿಯೂ ಕೂಡ ನ ಉಪಜಾಯಂತೆ ಹುಟ್ಟುವುದಿಲ್ಲ. ಪ್ರಳಯದಲ್ಲಿ ನ ವ್ಯಥಂತಿ ಕ್ಷೋಭೆಗೊಳ್ಳುವುದಿಲ್ಲ. ಚ ಕೂಡ ಅಂದ್ರೆ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಈ ಜ್ಞಾನದಲ್ಲಿ ನೆಲೆಗೊಂಡವರು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವರು. ಹೀಗೆ ನೆಲೆಗೊಂಡವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥೆ ಪಡುವುದಿಲ್ಲ ಅಂತ ಹೇಳಿದ್ರೆ ಅವರು ಭಗವಂತನ ಒಂದು ಧಾಮವನ್ನ ಪಡಿತಾರೆ ಅಂತ ಹೇಳ್ಕೊಂಡು, ನನ್ನ ದಿವ್ಯ ಸ್ವಭಾವವನ್ನು ಪಡೆಯುವನು ಅಂತ ಹೇಳಿದ್ರೆ ಭಗವಂತನ ಧಾಮವನ್ನ ಪಡಿತಾರೆ ಅಂತ. ಹಾಗೆ ಆದಾಗ ಅವರಿಗೆ ಸೃಷ್ಟಿಕಾಲದಲ್ಲಿ ಹುಟ್ಟುವುದಾಗ್ಲಿ ಪ್ರಳಯ ಕಾಲದಲ್ಲಿ ಕ್ಷೋಭೆಗೊಳಗಾಗುದು ವ್ಯಥೆ ಪಡುವುದಾಗ್ಲಿ ಇರೋದಿಲ್ಲ ಅಂತ ಹೇಳ್ಕೊಂಡು, ಅಂದ್ರೆ ಜನ್ಮ ಮೃತ್ಯುವಿನಿಂದ ಬಿಡುಗಡೆ ಹೊಂದುತ್ತಾರೆ ಅಂತ ಹೇಳ್ಕೊಂಡು ಅರ್ಥ. ಇದಂ ಜ್ಞಾನಮುಪಾಶ್ರಿತ್ಯ
इदं इदं ज्ञानमुपाश्रित्य मम साधर्म्यमागताः मम साधर्म्यमागताः सर्गेऽपि नोपजायन्ते सर्गेऽपि प्रलयेन व्यतन्ति च प्रलयेन व्यतन्ति च इदं ज्ञानमुपाश्रित्य मम साधर्म्यमागताः इदं ज्ञानमुपाश्रित्य मम साधर्म्यमागताः सर्गेऽपि नोपजायन्ते प्रलयेन व्यतन्ति च सर्गेऽपि नोपजायन्ते प्रलयेन व्यतन्ति च इदं ज्ञानमुपाश्रित्य मम साधर्म्यमागताः सर्गेऽपि नोपजायन्ते प्रलयेन व्यतन्ति च इदं ज्ञानमुपाश्रित्य मम साधर्म्यमागताः सर्गेऽपि नोपजायन्ते प्रलयेन व्यतन्ति च इदं ज्ञानमुपाश्रित्य मम साधर्म्यमागताः सर्गेऽपि नोपजायन्ते प्रलयेन व्यतन्ति च इदं ज्ञानमुपाश्रित्य मम साधर्म्यमागताः सर्गेऽपि नोपजायन्ते प्रलयेन व्यतन्ति च ಹರೇ ಕೃಷ್ಣ ಓದಿಸ್ಬೋದು ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇऽಪಿ ನೋಪಜಾಯಂತೆ ಪ್ರಳಯೇನ ವ್ಯತಂತಿ ಚ. ಹರೇ ಕೃಷ್ಣ. ಧನ್ಯವಾದಗಳು. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಃ ಸರ್ಗೇऽಪಿ ನೋಪಜಾಯಂತೆ ಪ್ರಳಯೇನ ವ್ಯತಂತಿ ಚ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಲಲಿತಾ ಮಾತಾಜಿ ಓದಿ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇऽಪಿ ನೋಪಜಾಯಂತೆ ಪ್ರಳಯೇನ ವ್ಯತಂತಿ ಚ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಲೋಕಜೀವನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಇದಂ ಜ್ಞಾನಂ ಪಾಶ್ರಿತ್ಯ ಮಮ ಸಾಧ್ಯಂ. ಜ್ಞಾನಮುಪಾಶ್ರಿತ್ಯ, ಅದು ಮಾ ಅಲ್ಲ, ಮೂ ಆಗ್ಬೇಕಲ್ಲಿ. ಇದಂ ಜ್ಞಾನಮುಪಾಶ್ರಿತ್ಯ. ಬುಕ್ಕಲ್ಲಿ ನೋಡಿ. ಇದಂ ಜ್ಞಾನಮುಪಾಶ್ರಿತ್ಯ ಇದಂ ಜ್ಞಾನಮುಪಾಶ್ರಿತ್ಯ ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಃ ಸರ್ಗೇऽಪಿ ನೋಪಜಾಯಂತೆ ಪ್ರಳಯೇನ ವ್ಯತಂತಿ ಚ. ಹರೇ ಅದನ್ನ ಕೃಷ್ಣ. ನೆಟ್ವರ್ಕ್ ಧನ್ಯವಾದಗಳು. ಮಾತಾಜಿ ಕೇಳಿಸ್ಕೊಲಿಲ್ಲ ಮಾತಾಜಿ ನೀವ್ ಹೇಳೋದು. ಓಕೆ 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 ಮಾತಾಜಿ. ಅಲ್ಲಿ ಮಾ ಕೊಟ್ಟಿದ್ದಾರೆ, ಅದು ಮೂ ಆಗ್ಬೇಕು. ಇದಂ ಜ್ಞಾನಂ ಉಪಾಶ್ರಿತ್ಯ ಅಂದ್ರೆ ಜ್ಞಾನಂ ಉಪಾಶ್ರಿತ್ಯ, ಜ್ಞಾನಂ ಉಪಾಶ್ರಿತ್ಯ ಅಂತ ಬರುತ್ತೆ. ಅಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಇದೆ ಅಲ್ಲಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇऽಪಿ ನೋಪಜಾಯಂತೆ ಪ್ರಳಯೇನ ವ್ಯತಂತಿ ಚ. ಧನ್ಯವಾದಗಳು. ಧನ್ಯವಾದಗಳು. ಓಕೆ. ಶ್ಲೋಕ 3. ಮಮ ಯೋನಿರ್ಮಹದ್ ಬ್ರಹ್ಮ ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ
तस्मिन् गर्भं ददाम्यहम् ಸಂಭವಃ ಸರ್ವಭೂತಾನಾಂ सम्भवः सर्वभूतानां ತತೋ ಭವತಿ ಭಾರತ. ततो भवति भारत. ಇಲ್ಲಿ ಪದಗಳ ಅರ್ಥ ನೋಡುವ. ಮಮ ನನ್ನ, ಯೋನಿಹಿ ಜನನ ಮೂಲವು, ಮಹತ್ತತ್ವವಾದ, ಬ್ರಹ್ಮ ಪರಮೋನ್ನತನು, ತಸ್ಮಿನ್ ಅದರಲ್ಲಿ, ಗರ್ಭವನ್ನು, ದದಾಮಿ ಸೃಷ್ಟಿಸುತ್ತೇನೆ, ಅಹಂ ನಾನು, ಸಂಭವವು, ಸರ್ವಭೂತಾನಾಂ ಎಲ್ಲಾ ಜೀವಿಗಳ, ತತಃ ಅನಂತರ, ಭವತಿ ಆಗುತ್ತದೆ, ಭರತ ಪುತ್ರನೇ ಅಂತೇಳಿ ಹೇಳ್ತಾ ಇದೆ. ಅರ್ಥಗಳಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಭರತ ವಂಶಜನಾದ ಅರ್ಜುನನೇ, ಒಟ್ಟು ಐಹಿಕ ವಸ್ತುವಿಗೆ ಬ್ರಹ್ಮನ್ ಎಂದು ಹೆಸರು. ಅದು ಜನನದ ಮೂಲ. ನಾನು ಆ ಬ್ರಹ್ಮನ್ಗೆ ಗರ್ಭದಾನ ಮಾಡಿ ಎಲ್ಲಾ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ ಅಂತೇಳಿ. ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಭಗವಂತನೇ ಈ ಸೃಷ್ಟಿಗೆ ಮೂಲ ಅಂತೇಳಿ ಹೇಳ್ತೀವಲ್ಲ, ಹೇಗೆ ಸೃಷ್ಟಿ ಕಾರ್ಯ ಆಗ್ಬೇಕಾದ್ರೆ ಎಲ್ಲವನ್ನ ಪ್ರಕೃತಿ ಒಳಗೆ ಇಟ್ಟಿರ್ತಾರೆ. ಅಲ್ಲಿಂದ ಅದು ಭಗವಂತನ ಒಂದು ದೃಷ್ಟಿಪಾತ ಆದಾಗ ಆ ಪ್ರಕೃತಿ ಸೃಷ್ಟಿಯ ಕಾರ್ಯವನ್ನ ಶುರು ಮಾಡ್ತದೆ. ಹಾಗಾಗಿ ಭಗವಂತನೇ ಅದನ್ನ ಗರ್ಭದಾನ ಮಾಡಿರುವಂತದ್ದು ಅಂತೇಳಿ ಹೇಳ್ತಾ ಇದೆ ಪ್ರಕೃತಿಗೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು, ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮಾತಾಜಿ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ನಂದಿನಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಪದ್ಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪದ್ಮಾ ಮಾತಾಜಿ. ಪದ್ಮಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಹರೇ ಕೃಷ್ಣ. ಧನ್ಯವಾದಗಳು. ಪ್ರಿಯಾಂಕಾ ಚಿತ್ತೂರು ಮಾತಾಜಿ. ಹರೇ ಕೃಷ್ಣ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ಹರೇ ಕೃಷ್ಣ. ಧನ್ಯವಾದಗಳು. ಪದ್ಮಾ ಮಾತಾಜಿ. ಕೃಷ್ಣ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ. ಸಂಭವಃ ಸರ್ವಭೂತಾನಾಂ ತತೋ ಭವತಿ ಭಾರತ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ಧನ್ಯವಾದಗಳು. ಮುಂದಕ್ಕೆ ಹೋಗು ಮಾತಾಜಿ. ಶ್ಲೋಕ 4.
ಸರ್ವಯೋನಿಷು ಕೌಂತೆಯ ಸರ್ವಯೋನಿಷು ಕೌಂತೆಯ ಮೂರ್ತಯಃ ಸಂಭವಂತಿ ಯಾಃ ಮೂರ್ತಯಃ ತಾಸಾಂ ಬ್ರಹ್ಮ ಮಹದ್ಯೋನಿ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಪಿತಾಃ. ಪ್ರದಪಿತಾ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಇಲ್ಲಿ ಎಲ್ಲಾ ಕಡೆ ಭಗವಂತ ನನ್ನ ಮಕ್ಕಳು ಎಲ್ಲರೂ ಕೂಡ ನನ್ನ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಮಮೈವಾಂಶ ಜೀವಲೋಕೆ ಅಂತ 15ನೇ ಅಧ್ಯಾಯದಲ್ಲೂ ಹೇಳ್ತಾರೆ, ಇಲ್ಲೂ ಹೇಳ್ತಾರೆ. ಸರ್ವ ಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಃ. ಸರ್ವಯೋನಿಷು ಕೌಂತೆಯ ಮೂರ್ತಯಃ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜ ಪ್ರದಪಿತಾ. ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜ ಪ್ರದಪಿತಾ. ಈ ಪದಗಳ ಅರ್ಥ ನೋಡುವ. ಸರ್ವ ಯೋನಿಷು ಎಲ್ಲಾ ಜೀವಜಾತಿಗಳಲ್ಲಿ ಕೌಂತೆಯ ಕುಂತಿಪುತ್ರನೇ ಮೂರ್ತಯ ಆಕಾರಗಳು ಸಂಭವಂತಿ ಪ್ರಕಟವಾಗುತ್ತವೋ ಯಾಹ ಯಾವ ತಾಸಾಂ ಅವೆಲ್ಲದರ ಬ್ರಹ್ಮ ಪರಮೋನ್ನತನು ಮಹದ್ಯೋನಿಹಿ ಭೌತಿಕ ತತ್ವದಲ್ಲಿ ಜನನ ಮೂಲವು ಅಹಂ ನಾನು ಬೀಜಪ್ರದಃ ಬೀಜ ನೀಡುವ ಪಿತಾ ತಂದೆಯು. ಕುಂತಿಯ ಮಗನ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಕುಂತಿಯ ಮಗನಾದ ಅರ್ಜುನನೇ ಜೀವಂತ ಪ್ರಾಣಿಗಳ ಎಲ್ಲಾ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ತಿಳಿಯಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಹಂ ಬೀಜ ಪ್ರದಾಪಿತ, ನಾನೇ ಅದಕ್ಕೆಲ್ಲದಕ್ಕೆ ಮೂಲ. ಬೀಜ ಕೊಡುವವನು ನಾನೇ, ನೀಡುವವನು ನಾನೇ ಅಂತ ಹೇಳ್ತಾ ಇದ್ದಾರೆ. ಯಾವುದೆಲ್ಲ ಐಕ್ಯ ಪ್ರಕೃತಿಯಲ್ಲಿ ಹುಟ್ಟುತ್ತದೋ ಅದೆಲ್ಲದಕ್ಕೂ ಮೂಲ ಬೀಜ ನಾನೇ ಅವುಗಳ ತಂದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಸರ್ವ ಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಃ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜ ಪ್ರದಪಿತಾ. ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜ ಪ್ರದಪಿತಾ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜ ಪ್ರದಪಿತಾ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಮಹದ್ಯೋನಿಃ ಅಹಂ ಬೀಜ ಪ್ರದಪಿತಾ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜ ಪ್ರದಪಿತಾ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜ ಪ್ರದಪಿತಾ. ಹರೇ ಕೃಷ್ಣ. ಓದಿಸ್ಬೋದು, ಈಸಿ ಇದೆ ಇದು. ಶಕುಂತಲ ಮಾತಾಜಿ ಓದಿ. ಶಕುಂತಲ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತ್ಯ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜ ಪ್ರದಾಪಿತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಶಾರದಾ ಹೆಮ್ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜ ಪ್ರದಪಿತಾ. ಹರೇ ಕೃಷ್ಣ. ಧನ್ಯವಾದಗಳು. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜ ಪ್ರದಪಿತಾ. ಧನ್ಯವಾದಗಳು. ಧನ್ಯವಾದಗಳು. ಶ್ರುತಿ ಮಾತಾಜಿ. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಃ ತಾಸಾಂ ಬ್ರಹ್ಮ ಮಹದ್ಯೋನಿಃ ಅಹಂ ಬೀಜ ಪ್ರದಪಿತಾ. ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು.
ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರುತಿ ಮಾತಾಜಿ. ಸೌಮ್ಯ ಶೀತಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಸರ್ವ ಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಃ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದ ಪಿತಾ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ, ಧನ್ಯವಾದಗಳು. ಮಾತಾಜಿ. ಓಕೆ, ಶ್ಲೋಕ 5. ಸತ್ವಂ ರಜಸ್ತಮ ಇತಿ. ಸತ್ವಂ ರಜಸ್ತಮ ಇತಿ. ಅಂದ್ರೆ ಅಲ್ಲಿ ಬಿಡಿಸಿ ಓದುದಾದ್ರೆ ಸತ್ವಂ ರಜಃ ತಮಃ ಅಂತ ಬರ್ತದೆ, ಇತಿ ಅಂತ ಬರ್ತದೆ. ಸತ್ವಂ ರಜಸ್ತಮ ಇತಿ. ಸತ್ವಂ ರಜಸ್ತಮ ಇತಿ. ಗುಣಾಃ ಪ್ರಕೃತಿ ಸಂಭವಾಃ. ಪ್ರಕೃತಿ ಸಂಭವಾಃ. ಬಧ್ನಂತಿ ಮಹಾಬಾಹೋ. ನಿಬಧ್ನಂತಿ ಮಹಾಬಾಹೋ. ದೇಹೇ ದೇಹಿನಮವ್ಯಯಂ. ದೇಹೇ ದೇಹಿನಮವ್ಯಯಂ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಇಲ್ಲಿ ಪದಗಳ ಅರ್ಥ ನೋಡುವ. ಸತ್ವಂ ಸತ್ವಗುಣವು, ರಜಃ ರಜೋಗುಣವು, ತಮಃ ತಮೋಗುಣವು, ಇತಿ ಎಂಬ ಗುಣಾಃ ಗುಣಗಳು, ಪ್ರಕೃತಿ ಭೌತಿಕ ಪ್ರಕೃತಿಯ, ಸಂಭವಾಹ ಉತ್ಪನ್ನಗಳು, ನಿಬಧ್ನಂತಿ ಬದ್ಧಗೊಳಿಸುತ್ತವೆ, ಮಹಾಬಾಹೋ ಮಹಾಬಾಹುವೆ, ದೇಹೇ ಶರೀರದಲ್ಲಿ, ದೇಹಿನಂ ಜೀವಿಯನ್ನು, ಅವ್ಯಯಂ ನಿತ್ಯನಾದವನನ್ನು. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಐಹಿಕ ಪ್ರಕೃತಿಯಲ್ಲಿ 3 ಗುಣ, ಸತ್ವ ರಜಸ್ ತಮಸ್ಸು. ನಿತ್ಯನಾದ ಜೀವಿ ಅಂದ್ರೆ ಆತ್ಮ ಏನಿದೆ ಅದು ಈ ಒಂದು ಭೌತಿಕ ಪ್ರಕೃತಿಯ ಸಂಪರ್ಕಕ್ಕೆ ಬಂದಾಗ ಈ 3 ಗುಣಗಳ ಬಂಧನಕ್ಕೆ ಸಿಕ್ಕಾಕೊಳ್ತದೆ ಅಂತೇಳಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ನಿಬಧ್ನಂತಿ ದೇಹಿನಮವ್ಯಯಂ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಹರೇ ಕೃಷ್ಣ. ಓದಿಸ್ಬೋದು, ಈಸಿ ಇದೆ ಇದು. ಹರೇ ಕೃಷ್ಣ. ಶ್ರುತಿ ಮಾತಾಜಿ ಓದಿ. ಶ್ರುತಿ ಎಸ್ ಜೆ ಮಾತಾಜಿ ಓದಿ. ಶ್ರುತಿ ಎಸ್ ಜೆ ಮಾತಾಜಿ ಸುಮಾ ಮಾತಾಜಿ ಓದಿ. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಒಂದ್ ನಿಮಿಷ ಮಾತಾಜಿ, ಇದಾಗ್ಬಿಟ್ಟೈತೆ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ದೇಹೇ ದೇಹಿನಮವ್ಯಯಂ. ದೇಹೇ ದೇಹಿನಮವ್ಯಯಂ. ದೇಹೇ ದೇಹಿನಮವ್ಯಯಂ. ಕರೆಕ್ಟ್. ಸರಿ ಆಯ್ತು. ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
सत्त्वं रजस्तम् इति गुणा प्रकृतिसम्भवः निबद्धन्ति महाबाहो देहे देहिनम् अव्ययम्। ಹರೇ हरे ಕೃಷ್ಣ. कृष्ण माताजी। ಹರೇ ಕೃಷ್ಣ. ವನಿತಾ ಶೆಟ್ಟಿ ಮಾತಾಜಿ ಓದಿ. ವನಿತಾ ಶೆಟ್ಟಿ ಮಾತಾಜಿ. ಓದ್ತೇನೆ. ಹರೇ ಕೃಷ್ಣ. ಓದ್ತೇನೆ ಮಾತಾಜಿ. ಶ್ಲೋಕ 5. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಿ ಮಂಗಳಾ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವಿ ಮಂಗಳಾ ಮಾತಾಜಿ. ವಿ ಮಂಗಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಸತ್ವಂ ರಜಸ್ತಂ ಹಿತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಂಧಂತಿ ಮಹಾಬಾಹೋ ನಿಬಧ್ನಂತಿ ಮಾತಾಜಿ. ನಿಬಧ್ನಂತಿ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಿದ್ಯಾ ಕಾಮತ್ ಮಾತಾಜಿ ಓದಿ. ವಿದ್ಯಾ ಕಾಮತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಸತ್ವಂ ರಜಸ್ತಂ ಇತಿ ಗುಣಾಃ ಪ್ರಕೃತಿ ಸಂಭವಾ ನಿಬದ್ಧಂತಿ ಮಹಾಬಾಹೋ ದೇಹಿ ನಮವ್ಯಯಂ. ದೇಹೇ ದೇಹಿನಮವ್ಯಯಂ. ದೇಹೇ ದೇಹಿನಮವ್ಯಯಂ. ಹರೇ ಕೃಷ್ಣ. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ. ನಿಬಂಧಂತಿ ಮಹಾಬಾಹೋ ದೇಹಿನಮವ್ಯಯಂ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಶ್ರುತಿ ಎಸ್ ಜೆ ಮಾತಾಜಿ. ಶ್ರುತಿ ಎಸ್ ಜೆ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮಾತಾಜಿ ಮುಂದಕ್ಕೆ ಹೋಗು ಮಾತಾಜಿ. ಓಕೆ. ಶ್ಲೋಕ 6. ಶ್ಲೋಕ 6. ತತ್ರ ಸತ್ವಂ ನಿರ್ಮಲತ್ವಾತ್ ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸಂಗೇನ ಬಧ್ನಾತಿ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಗಃ. ಜ್ಞಾನಸಂಗೇನ ಚಾನಘ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ. ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ. ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ. ಇಲ್ಲಿ ಪದಗಳ ಅರ್ಥ ನೋಡುವ. ತತ್ರ ಅಲ್ಲಿ ಸತ್ವಂ ಸತ್ವಗುಣವು ನಿರ್ಮಲತ್ವಾತ್ ಭೌತಿಕ ಜಗತ್ತಿನಲ್ಲಿ ಅತಿ ಶುದ್ಧವಾಗಿದ್ದು ಪ್ರಕಾಶಕಂ ಪ್ರಕಾಶಮಾನವು ಅನಾಮಯಂ ಯಾವ ಪಾಪ ಪ್ರತಿಕ್ರಿಯೆಯೂ ಇಲ್ಲದ್ದು ಸುಖದ ಸಂಗೇನ ಸಂಗದಿಂದ ಬಧ್ನಾತಿ ಬದ್ಧಗೊಳಿಸುತ್ತದೆ ಜ್ಞಾನದ ಸಂಗೇನ ಸಂಗದಿಂದ ಚ ಕೂಡ ಅನಘ ಪಾಪರಹಿತನೇ. ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಪಾಪರಹಿತನೇ ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದುದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲಾ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿದವರನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ಇಲ್ಲಿ ಈ 3 ಗುಣಗಳಲ್ಲಿ ಶುದ್ಧವಾಗಿರುವಂಥದ್ದು ನಿರ್ಮಲವಾಗಿರುವಂಥದ್ದು ಅಂತ ಹೇಳಿದ್ರೆ ಸಾತ್ವಿಕ ಗುಣ. ಆ ಕಾರಣದಿಂದ ಅದು ಪ್ರಕಾಶಮಾನವಾಗಿರುತ್ತೆ. ಅದು ಮನುಷ್ಯನನ್ನು ಎಲ್ಲ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತೆ. ಈ ಗುಣವನ್ನು ಹೊಂದಿದವರನ್ನು ಅವರನ್ನು ಕೂಡ ಬಂಧಿಸ್ತದೆ. ಸತ್ವಗುಣದಲ್ಲಿ ಇದ್ರೂ ಕೂಡ ಯಾವ ರೀತಿ ಬಂಧನಕ್ಕೊಳಗಾಗ್ತಾರೆ ಅಂದ್ರೆ ಅಲ್ಲಿ ಸುಖ ಮತ್ತು ಜ್ಞಾನಗಳ ಪ್ರಜ್ಞೆ ಇರ್ತದೆ, ಅದು ಅದನ್ನ ಬಂಧಿಸ್ತದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ.
तत्र सत्त्वं निर्मलत्वात् प्रकाशकमनामयं सुखसङ्गेन बध्नाति ज्ञानसङ्गेन चानघा तत्र सत्त्वं निर्मलत्वात् प्रकाशकमनामयं सुखसङ्गेन बध्नाति ज्ञानसङ्गेन चानघ तत्र प्रकाशकमनामयं तत्र सत्त्वं निर्मलत्वात् प्रकाशकमनामयं सुखसङ्गेन बध्नाति ज्ञानसङ्गेन चानघ तत्र सत्त्वं निर्मलत्वात् ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ? ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 6. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದ. ಧನ್ಯವಾದಗಳು. ಎಂ.ಎನ್. ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಎಂ.ಎನ್. ಸಾಯಿ ಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ತತ್ರ ಸತ್ವಂ ನಿರ್ಮಲತ್ವಂ ಪ್ರಕಾಶಕನಾಮಯಂ ಸುಖಸಂಗೇನ ಬಧ್ಯತ್ ಜ್ಞಾನಸಂಗೇನ ಚಾನಘ. ಇನ್ನೊಂದ್ಸಲ ಓದ್ಸಿದೆ ಮಾತಾಜಿ. ತತ್ರ ಮಾತಾಜಿ? ಸತ್ವಂ ನಿರ್ಮಲತ್ವಾತ್ ತತ್ರ ಓದಿ ಮಾತಾಜಿ. ತತ್ರ ಸತ್ವಂ ತತ್ರ ನಿರ್ಮಲತ್ವಾತ್ ಸತ್ವಂ ನಿರ್ಮಲತ್ವಾತ್ ತತ್ರ ಸತ್ವಂ ನಿರ್ಮಲತ್ವಂ ನೋಡಿ. ತತ್ರ ಸತ್ವಂ ನಿರ್ಮಲತ್ವಾತ್ ಹಾ ಸುಖ ಸಂಗೇನ ಬಧ್ನಾತಿ ತತ್ರ ಸತ್ವಂ ನಿರ್ಮಲತ್ವಾತ್ ತತ್ರ ಸತ್ವಂ ನಿರ್ಮಲತ್ವಂ ಪ್ರಕಾಶಕಮನಾಮಯಂ. ಅವ್ರದ್ದು ನೆಟ್ವರ್ಕ್ ಸ್ಲೋ ಇದೆ ಮಾತಾಜಿ. ಹೌದು ಮಾತಾಜಿ, ಸ್ಲೋ ಇದೆ. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಪ್ರಕಾಶಕಮನಾಮಯಂ. ಇನ್ನೊಂದ್ಸಲಿ ಓದ್ತೀನಿ ಮಾತಾಜಿ. ಹಾ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ. ಹರೇ ಕೃಷ್ಣ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಂತಿ ಜ್ಞಾನ ಸಂಗೇನ ಚಾನಘ. ಹರೇ ಕೃಷ್ಣ. ಸಂಗೇನ ಬಧ್ನಾತಿ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಹರೇ ಸರಿ ಮಾತಾಜಿ. ಧನ್ಯವಾದ. ಹರೇ ಹಾ, ಕೃಷ್ಣ. ಸರಿ ಆಯ್ತು, ಧನ್ಯವಾದ. ಸರಿ ಆಯ್ತು. ಹರೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನಿಮ್ದು ನೆಟ್ವರ್ಕ್ ಸ್ಲೋ ಇದೆಲ್ಲ. ಓದ್ತೀರಾ ಇನ್ನೊಂದ್ಸಲ? ಹಾ ಓದಿ ಓದಿ. ಮಾತಾಜಿ. ತತ್ರ ಸತ್ವಂ ನಿರ್ಮಲತ್ವಂ ಪ್ರಕಾಶಕಮನಾಮಯಂ ಪ್ರಕಾಶಕಮನಾಮಯಂ ಸುಖಸಂಗೇನ ಬಂಧಿತ್ಯಂ ಜ್ಞಾನಸಂಗೇನ ಚಾನಘ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ. ಹಾ, ಇನ್ನ ಸ್ವಲ್ಪ ಹರೇ ಪ್ರಾಕ್ಟೀಸ್ ಕೃಷ್ಣ ಬೇಕು. ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹಾ. ಗಾಯತ್ರಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಹರೇ ಕೃಷ್ಣ ಹರೇ ಕೃಷ್ಣ. ಮಾತಾಜಿ. ಧನ್ಯವಾದ. ಧನ್ಯವಾದಗಳು. ಮುಂದಕ್ಕೆ ಹೋಗು ಮಾತಾಜಿ. ಓಕೆ. ಶ್ಲೋಕ 7. ರಜೋ ರಾಗಾತ್ಮಕಂ ವಿದ್ಧಿ ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತೃಷ್ಣಾಸಂಗಸಮುದ್ಭವಂ
तन्निबध्नाति कौन्तेय तन्निबध्नाति कौन्तेय कर्मसङ्गेन देहिनम् कर्मसङ्गेन देहिनम् रजोरागात्मकं विद्धि रजोरागात्मकं विद्धि तृष्णासङ्गसमुद्भवम् तृष्णासङ्गसमुद्भवम् तन्निबध्नाति कौन्तेय तन्निबध्नाति कौन्तेय कर्मसङ्गेन देहिनम् कर्मसङ्गेन देहिनम् रजोरागात्मकं विद्धि तृष्णासङ्गसमुद्भवम् तन्निबध्नाति कौन्तेय कर्मसङ्गेन देहिनम् रजोरागात्मिकं विद्धि तृष्णसङ्गसमुद्भवम् तन्निबध्नाति कौन्तेय कर्मसङ्गेन देहिनम्। ಇಲ್ಲಿ ಪದಗಳ ಅರ್ಥ ನೋಡುವ. ರಜೋಗುಣವು ರಾಗಾತ್ಮಕಂ ಬಯಕೆ ಅಥವಾ ಕಾಮದಿಂದ ಕೂಡಿದ್ದು ಎಂದು ವಿಧಿ ತಿಳಿದುಕೋ. ತೃಷ್ಣ ಕಾತರತೆಯ ಸಂಗದಿಂದ ಸಮುದ್ಭವಂ ಉತ್ಪನ್ನವಾದದ್ದು. ತತ್ ಅದು ನಿಬಧ್ನಾತಿ ಬಂಧಿಸುತ್ತದೆ. ಕೌಂತೆಯ ಕುಂತಿಪುತ್ರನೇ ಕರ್ಮಸಂಗೇನ ಕಾಮ್ಯ ಕರ್ಮ ಸಂಘದಿಂದ ದೇಹಿನಂ ದೇಹಿಯನ್ನು ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿಯಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತವೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಇಲ್ಲಿ ರಜೋಗುಣದವರು ಯಾವ ರೀತಿ ಬಂಧನಕ್ಕೊಳಗಾಗ್ತಾರೆ ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾ ಇರುವಂತದ್ದು. ರಜೋಗುಣದಲ್ಲಿ ಇದ್ದವರಲ್ಲಿ ಮಿತಿ ಇಲ್ಲದ ಆಸೆ ಮತ್ತೆ ಬಯಕೆಗಳು ಇರ್ತವೆ. ಹಾಗಾಗಿ ಆ ದೇಹಧಾರಿಯಾದ ಜೀವಿಗೆ ಐಹಿಕ ಕಾಮ್ಯ ಕರ್ಮಗಳಲ್ಲಿ ಅವನು ಸಿಕ್ಕಿಕೊಳ್ತಾನೆ ಅಂತ ಹೇಳ್ಕೊಂಡು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ರಜೋರಾಗಾತ್ಮಕಂ ವಿಧಿ ತೃಷ್ಣಾ ಸಂಗ ಸಮುದ್ಭವಂ. ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ರಜೋರಾಗಾತ್ಮಕಂ ವಿಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ರಜೋರಾಗಾತ್ಮಕಂ ವಿಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ರಜೋರಾಗಾತ್ಮಕಂ ವಿಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ರಜೋರಾಗಾತ್ಮಕಂ ವಿಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ರಜೋರಾಗಾತ್ಮಕಂ ವಿಧಿ ತೃಷ್ಣಸಂಗಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮಸಂಗೇನ ದೇಹಿನಂ. ರಜೋರಾಗಾತ್ಮಕಂ ವಿಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ರಜೋರಾಗಾತ್ಮಕಂ ವಿಧಿ ಸಂಗಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮಸಂಗೇನ ದೇಹಿನಂ. ಕೃಷ್ಣ ಓದಿಸ್ಬೋದು ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಮಾತಾಜಿ ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ ಮಾತಾಜಿ. ರಜೋರಾಗಾತ್ಮಕಂ ವಿಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ
ಒಂದ್ ನಿಮಿಷ ಕರ್ಮ ಸಂಗೇನ ದೇಹಿನಂ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರಾಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಹರಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಶಿವನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಲೋಕೇಶ್ ಪ್ರಭುಜಿ. ಲೋಕೇಶ್ ಪ್ರಭುಜಿ. ಮಾತಾಜಿ ನಾನು ಈಗ ಜಾಯ್ನ್ ಆಗಿದ್ದೀನಿ. ಓದ್ಬೋದು ಪ್ರಭುಜಿ. ಈಸಿ ಇದೆ ಇದು, ಓದ್ಬೋದು ನಿಮ್ಗೆ. ಹೌದಾ, ನೋಡ್ತೀನಿ ಮತ್ತೆ ಒಂದೇ ನಿಮಿಷ. ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಜೋ ರಾಗಾತ್ಮಕಂ ವಿದ್ಧಿಂ ತೃಷ್ಣಾ ಅಲ್ಲಿ ಸಂಗಮ. ವಿದ್ಧಿಂ ಇಲ್ಲ, ರಜೋ ರಾಗಾತ್ಮಕಂ ವಿದ್ಧಿ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣ ಸಂಗ ಸಮುದ್ದನಂ. ಕೃಷ್ಣಾ ಸಂಗ ಸಮುದ್ಭವಂ. ತೃಷ್ಣಾ ಸಂಗ ಸಮುದ್ಭವಂ ತನ್ನಿ ಬಧ್ನಾತಿ ಕೌಂತೇಯ. ತನ್ನಿ ಬಾಧಾಂತಿ ಕೌಂತೇಯ ಕರ್ಮ ಬಧ್ನಾತಿ ಕೌಂತೇಯ. ತನ್ನಿ ಬಧ್ನಾತಿ ಕೌಂತೇಯ. ತನ್ನಿ ಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಾಂ. ಅಂದ್ರೆ ತನ್ನಿ ಬದ್ನಾತಿ ಅಂತ ಹೇಳಿದ್ರೆ, ಬದ್ನಾತಿ ಅಂದ್ರೆ ಅದು ಬಂಧನಕ್ಕೊಳಪಡಿಸುತ್ತೆ ಅಂತ ಹೇಳ್ಕೊಂಡು, ಬಂಧನಕ್ಕೊಳಗಾಗಿಸುತ್ತೆ ಅಂತ ಹೇಳ್ಕೊಂಡು ಬದ್ನಾತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನಿಬದ್ನಾತಿ ಅಂದ್ರೆ ಬಂಧಿಸುತ್ತದೆ ಅಂತ ಹೇಳ್ಕೊಂಡು, ತತ್ ನಿಬದ್ನಾತಿ ಬಂಧಿಸುತ್ತದೆ ಅಂತ ಅರ್ಥ. ಈ ರಜೋ ರಾಗಾತ್ಮಕ ವಿದ್ಯೆ ಅಂದ್ರೆ ರಜೋಗುಣವು ಮಿತಿಯಿಲ್ಲದ ಆಸೆ ಮತ್ತು ಬಯಕೆಗಳಿಂದ ಹುಟ್ಟುತ್ತವೆ. ಅದು ದೇಹಧಾರಿಯಾದ ಜೀವಿಯನ್ನು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುವಂತೆ ಬಂಧಿಸುತ್ತವೆ ಅಂತೇಳಿ, ಸಿಕ್ಕಿಕೊಳ್ಳುತ್ತಾನೆ ಅಂತ ಇರುವಂತದ್ದು. ತತ್ ನಿಬಧ್ನಾತಿ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಾಂ. ಹರೇ ಕೃಷ್ಣ. ಸರಿ ಆಯ್ತು. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗುವ. ಹಾ, ಶ್ಲೋಕ 8. ಈಗ ಯಾವುದು ಸತ್ವಗುಣ ಆಯ್ತು, ರಜೋಗುಣ ಆಯ್ತು. ಈಗ ತಮಗುಣದ ಬಗ್ಗೆ ಹೇಳ್ತಾ ಇದ್ದಾರೆ. ತಮಸ್ ಅಲ್ಲಿ ನಾನು ಬಿಡಿಸ್ಕೊಂಡೆ ಹೇಳ್ತೇನೆ, ಅದು ನಿಮ್ಗೆ ಓದಲಿಕ್ಕೆ ಕಷ್ಟ ಆಗ್ಬೋದು. ತಮಃ ತು ಅಜ್ಞಾನಂ ಅಜ್ಞಾನಜಂ ವಿದ್ಧಿ ತಮಃ ತು ಅಜ್ಞಾನಜಂ ವಿದ್ಧಿ ತಮಸ್ತ್ವಜ್ಞಾನಜಂ ವಿದ್ಧಿ. ತಮಸ್ತಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ. ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ.
ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಇಲ್ಲಿ ಪದಗಳ ಅರ್ಥ ನೋಡುವ. ತಮಃ ತಮೋ ಗುಣವು, ತು ಆದರೆ, ಅಜ್ಞಾನಜಂ ಅಜ್ಞಾನದ ಉತ್ಪನ್ನವು ಎಂದು, ವಿದ್ಧಿ ತಿಳಿ, ಮೋಹನಂ ಮೋಹವು, ಸರ್ವದೇಹಿನಾಂ ಎಲ್ಲಾ ದೇಹಿಗಳ, ಪ್ರಮಾದ ಮತಿಭ್ರಮಣೆ, ಆಲಸ್ಯ ಆಲಸ್ಯ, ನಿದ್ರಾಭಿಹಿ ಮತ್ತು ನಿದ್ರೆಗಳಿಂದ, ತತ್ ಅದು, ನಿಬಧ್ನಾತಿ ಬಂಧಿಸುತ್ತದೆ, ಭರತ ಭರತ ಪುತ್ರನೇ. ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಭರತ ವಂಶಜನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹಧಾರಿಗಳಾದ ಎಲ್ಲಾ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತವೆ. ಅಂದ್ರೆ ಯಾವ ರೀತಿ ತಮೋಗುಣದವರನ್ನ ಇಲ್ಲಿ ಹುಚ್ಚು, ಪ್ರಮಾದ ಮತ್ತೆ ನಿದ್ರೆ ಅಂದ್ರೆ ಆಲಸ್ಯ, ಸೋಮಾರಿತನ ಆ ತರ ಎಲ್ಲ ಇರ್ತಾರೆ ತಮೋಗುಣ ಹೆಚ್ಚಾದಾಗ. ಆ ರೀತಿ ಅದು ಆತ್ಮವನ್ನ ಬಂಧಿಸ್ತದೆ ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ತಮಸ್ತ್ವಜ್ಞಾನಜಂ ವಿದ್ಧಿ ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ತನ್ನಿಬಧ್ನಾತಿ ಭಾರತ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಪ್ರಮಾದಾಲಸ್ಯ ನಿದ್ರಾಭಿಃ ಭಾರತ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ 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 ಭಾರತ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ. ಮಾತಾಜಿ ಫಸ್ಟ್ ಲೈನ್ ಒಂದು ಹೇಳ್ಕೊಡಿ ಮಾತಾಜಿ, ನಂಗೆ ಪ್ರೊನೌನ್ಸಿಯೇಷನ್ ತಮಃ ಅಲ್ಲಿ ನೋಡಿ, ತಮಃ ತು ಅಜ್ಞಾನಜಂ. ತಮಃ ಹೇಳಿ. ತಮಃ ತು ತು ಅಜ್ಞಾನಜಂ 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 ಅಜ್ಞಾನಜಂ. ಹಾ. ತಮಸ್ತ್ವಜ್ಞಾನಜಂ ತಮಸ್ತ್ವಜ್ಞಾನಜಂ ವಿದ್ಧಿ ತಮಸ್ತ್ವಜ್ಞಾನಜಂ ವಿದ್ಧಿ. ತಮಃ ತು ಅಜ್ಞಾನಂ ಅಜ್ಞಾನಜಂ ತಮಸ್ತ್ವಜ್ಞಾನಜಂ. ತಮಃ ಅಲ್ಲಿ ನೋಡಿ, ಯಾವತ್ತಿದ್ರು ವಿಸರ್ಗ ಕ್ಯಾನ್ಸಲ್ ಆಗಿ ಇಲ್ಲಿ ಬರುವಾಗ ಸ ಅಲ್ಲಿ ಒಂದು ಇದು ಬರುತ್ತೆ ಅಲ್ಲಿ ನಿಮ್ಗೆ. ಹಾಗಿರುವಾಗ ಇಲ್ಲಿ ತಮಃ ತು ಅಜ್ಞಾನಜಂ ಅಂದ್ರೆ ತಮಸ್ತ್ವಜ್ಞಾನಜಂ ವಿದ್ಧಿ. ತಮಸ್ತ್ವಜ್ಞಾನಜಂ ವಿದ್ಧಿ. ತಮಸ್ತ್ವಜ್ಞಾನಜಂ ವಿದ್ಧಿ. ತಮಸ್ತ್ವ ನೋಡಿ, ತಮಸ್ತ್ವ ಅಂತ ಹೇಳಿ. ತಮಸ್ತ್ವ ಅಂತ ಹೇಳಿ. ತಮಸ್ತ್ವ. ಹಾ. ತಮಸ್ತ್ವ ಅಲ್ಲಿ ಅಜ್ಞಾನ ಅಂದ್ರೆ ತಮಸ್ತ್ವಜ್ಞಾನಜಂ ವಿದ್ಧಿ. ತಮಸ್ತ್ವಜ್ಞಾನಜಂ ವಿದ್ಧಿ. ತಮಸ್ತ್ವಜ್ಞಾನಜಂ ವಿದ್ಧಿ. ಕರೆಕ್ಟ್. ತಮಸ್ತ್ವಜ್ಞಾನಜಂ ವಿದ್ಧಿ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ. ಓದಿ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಾಯಿ ಲಕ್ಷ್ಮಿ ಮಾತಾಜಿ ಓದಿ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತಮಸ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಮಧುರ ವೆಂಕಟೇಶ್ ಮಾತಾಜಿ ಓದಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ತಮಸ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ. ಅಲ್ಲಿ ತೂ ವಾ ಬಂದು ತ್ವಾ ಬರ್ತದೆ ಅಲ್ವಾ? ಹಾಗೇನೆ ಇಲ್ಲಿ ತಮಸ್ತ್ವ ಅಂತ ಬರ್ತದೆ. ತಮಸ್ತ್ವಜ್ಞಾನಜಂ ವಿದ್ಧಿ. ತಮಸ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಹರೇ ಕೃಷ್ಣ. ಧನ್ಯವಾದಗಳು. ನಂದಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ತಮಸ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಪದ್ಮ ಮಾತಾಜಿ ಓದಿ. ಪಾರ್ವತಮ್ಮ ಮಾತಾಜಿ ಓದಿ. ತಮಸ್ತತ್ವಜ್ಞಾನಜಂ ವಿದ್ಧಿ. ಮಾತಾಜಿ ತಮಃ ತು ಅಜ್ಞಾನಜಂ ಹೇಳಿ. ತಮಃ ತು ಅಜ್ಞಾನಜಂ. ತಮಃ ತು ಅಜ್ಞಾನಜಂ. ಅಜ್ಞಾನಜಂ. ತಮಃ ತು ಅಜ್ಞಾನಜಂ. ತಮಸ್ತತ್ವಜ್ಞಾನಜಂ ತಮಸ್ತ್ವ ಅಜ್ಞಾನಜಂ. ತಮಸ್ತತ್ವಜ್ಞಾನಜಂ ವಿದ್ಧಿ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಸರಿ ಹೋಯ್ತು ಮಾತಾಜಿ? ಇನ್ನೊಂದ್ಸಲ ಹೇಳಿ ಮಾತಾಜಿ. ತಮಸ್ತ್ವಜ್ಞಾನಜಂ ವಿದ್ಧಿ. ಸರಿನಾ ಮಾತಾಜಿ? ತಮಸ್ತತ್ವಜ್ಞಾನಜಂ ವಿದ್ಧಿ. ಈಗ ಮಿಸ್ಟೇಕ್ ಆಯ್ತು. ಇನ್ನೊಂದ್ಸಲ ಹೇಳಿ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಹರೇ ಕೃಷ್ಣ. ಧನ್ಯವಾದಗಳು. ಪ್ರಿಯಾಂಕಾ ಚಿತ್ತೂರು ಮಾತಾಜಿ ಓದಿ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಮಂಜುಳಾ ಮಾತಾಜಿ ಓದಿದ್ವಲ್ವಾ ಮಾತಾಜಿ? ಇಲ್ಲ ಓದಿಸಿ ಅವರಿಗೆ. ಮಂಜುಳಾ ಮಾತಾಜಿ ಓದಿ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಹರೇ ಕೃಷ್ಣ. ಧನ್ಯವಾದ. ಮುಂದಕ್ಕೆ ಹೋಗುವ ಮಾತಾಜಿ. ಓಕೆ. ಶ್ಲೋಕ 9. ಸತ್ವಂ ಸುಖೇ ಸಂಜಯತಿ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ. ರಜಾ ಕರ್ಮಣಿ ಭಾರತ. ಜ್ಞಾನಂ ಆವೃತ್ಯ ತು ತಮಃ. ಜ್ಞಾನಮಾವೃತ್ಯ ತು ತಮಃ. ಪ್ರಮಾದೇ ಸಂಜಯತ್ಯುತ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ. ಸಂಜಯತಿ ರಜಾ ಕರ್ಮಣಿ ಭಾರತ. ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಇಲ್ಲಿ ಪದಗಳ ಅರ್ಥ ನೋಡುವ. ಸತ್ವಂ ಸತ್ವಗುಣವು ಸುಖೇ ಸುಖದಲ್ಲಿ, ಸಂಜಯತಿ ಬದ್ಧಗೊಳಿಸುತ್ತದೆ, ರಜಃ ರಜೋಗುಣವು ಕರ್ಮಣಿ ಕಾಮ್ಯ ಕರ್ಮಗಳಲ್ಲಿ, ಭರತ ಪುತ್ರನೇ ಜ್ಞಾನಂ ಜ್ಞಾನವನ್ನು ಆವೃತ್ಯ ಆವರಿಸಿ,
ತು ಆದರೆ ತಮೋಗುಣವು ಪ್ರಮಾದೆ ಮತಿಭ್ರಮಣೆಯಲ್ಲಿ ಸಂಜಯತಿ ಬದ್ಧಗೊಳಿಸುತ್ತದೆ ಉತ ಎಂದು ಹೇಳಲಾಗಿದೆ. ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ, ಭರತ ವಂಶಜನಾದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ, ರಜೋಗುಣವು ಕಾಮ್ಯಕರ್ಮಗಳನ್ನು ಮಾಡಲು ಬದ್ಧಗೊಳಿಸುತ್ತದೆ, ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ ಅಂತ ಹೇಳ್ಕೊಂಡು ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ. ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ. ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ. ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ. ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ, ಈಸಿ ಇದೆ. ಕುಂತಲ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸತ್ವಂ ಸುಖೇನ ಸಂಜಯತಿ ರಜಃ ಇಲ್ಲ ಅಲ್ಲಿ ಸತ್ವಂ ಸುಖೇ ಸಂಜಯತಿ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ. ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ. ಧನ್ಯವಾದಗಳು. ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸತ್ಯಂ ಸುಖೇ ಸಂಜಯತಿ ಸತ್ವಂ ಸತ್ಯಮಲ್ಲ ಸತ್ವಂ. ಸಾರಿ ಸತ್ವ ಬಾಪ್ರೆ ಪರವಾಗಿಲ್ಲ. एक मिनट. सत्वं सुखे संजयति. सत्वं सुखे संजयति रजः कर्मणि भारत. ज्ञानमावृत्य तु तमः ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸಾರಿ ಮಾತಾಜಿ. ಇಲ್ಲ ಸರಿ ಆಯ್ತು ಮಾತಾಜಿ. ಅದು ಕೆಲವು ಯಾರಿಗೆ ಕೂಡ ಒಂದೊಂದ್ಸಲ ಬೈ ಮಿಸ್ಟೇಕ್ ಆಗ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸತ್ವಂ ಸುಖೇ ಸಂಜಯತಿ ರಾಜಃ ಕರ್ಮಣಿ ಭಾರತ. ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ. ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ. ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮುಂದಕ್ಕೆ ಹೋಗುವ. ಶ್ಲೋಕ 10. ರಜಸ್ತಮಶ್ಚಾಭಿಭೂಯ. ನಾನು ಬಿಡಿಸಿ ಓದಿಸ್ತೀನಿ. ಒಂದ್ ನಿಮಿಷ. ರಜಃ ತಮಃ ಚ ಅಭಿಭೂಯ. ರಜಃ ತಮಃ ಚ ಅಭಿಭೂಯ. ರಜಸ್ತಮಶ್ಚಾಭಿಭೂಯ. ಸತ್ವಂ ಭವತಿ ಭಾರತ.
सत्त्वं भवति भारत रजसत्त्वं तमश्चैव रजसत्त्वं तमश्चैव तमः सत्त्वं रजस्तथा तमसत्त्वं रजस्तथा रजस्तमश्चाभिभूय रजस्तमश्चाभिभूय सत्त्वं भवति भारत सत्त्वं भवति भारत रजसत्त्वं तमश्चैव रजसत्त्वं तमश्चैव तमसत्त्वं रजस्तथा तमसत्त्वं रजस्तथा ಇಲ್ಲಿ ಪದಗಳ ಅರ್ಥ ನೋಡುವ. ರಜೋಗುಣವನ್ನು ತಮಃ ತಮೋಗುಣವನ್ನು ಚ ಕೂಡ ಅಭಿಭೂಯ ದಾಟಿ ಸತ್ವಗುಣವು ಭವತಿ ಪ್ರಧಾನವಾಗುತ್ತದೆ ಭರತಪುತ್ರನೇ. ರಜೋಗುಣವು ಸತ್ವಗುಣವನ್ನು ತಮಃ ತಮೋಗುಣವನ್ನು ಚ ಕೂಡ ಏವ ಅದರಂತೆ ತಮೋಗುಣವು ಸತ್ವಗುಣವನ್ನು ರಜೋಗುಣವನ್ನು ತಥಾ ಹಾಗೆಯೇ ಇಲ್ಲಿ ಅನುವಾದದಲ್ಲಿ ಹೇಳ್ತಾ ಇದ್ದಾರೆ. ಭರತ ವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸುತ್ತದೆ. ಇನ್ನೂ ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣಗಳನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಬ್ಬರಲ್ಲಿ ಈ ಮೂರು ಗುಣಗಳು ಕೂಡ ತಮ್ಮ ಮೇಲುಗೈಯನ್ನು ಸಾಧಿಸ್ಲಿಕ್ಕೆ ಸ್ಪರ್ಧೆ ಇರ್ತದೆ ಅಂತೆ. ಸತ್ವಗುಣ ಈ ಎರಡು ಗುಣಗಳನ್ನ ತಮೋ ಮತ್ತೆ ರಜೋಗುಣವನ್ನ ಮೀರಿ ನಿಲ್ಬೇಕು ಅಂತ. ಅದೇ ರೀತಿ ಒಂದೊಂದ್ಸಲ ರಜೋಗುಣ ತಮೋಗುಣವನ್ನ ಮತ್ತೆ ಸತ್ವಗುಣವನ್ನ ಮೀರಿ ನಿಲ್ಬೇಕು ಅಂತ, ಒಂದೊಂದ್ಸಲ ಈ ರಜೋ ಮತ್ತೆ ಸತ್ವಗುಣವನ್ನ ಮೀರಿ ನಿಲ್ಬೇಕು ಅಂತ ತಮೋಗುಣವು ಹೆಚ್ಚಾಗಿರ್ತದೆ. ಈ ರೀತಿ ಅಲ್ಲಿ ಮೇಲುಗೈ ಸ್ಪರ್ಧೆ ಇರ್ತದೆ, ಸದಾ ಯಾವಾಗ್ಲೂ ಇರ್ತದೆ ಅಂತ ಹೇಳ್ತಾ ಇದೆ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ रजस्तमश्चाभिभूय सत्त्वं भवति भारत रजसत्वं तमश्चैव तमस्सत्वं रजस्तथा रजसत्वं तमश्चैव तमसत्वं रजस्तथा रजस्तमश्चाभिभूय सत्वं भवति भारत रजसत्वं तमश्चैव तमस्सत्वं रजस्तथा रजस्तमश्चाभिभूय सत्त्वं भवति भारत रजसत्वं तमश्चैव तमसत्वं रजस्तथा रजस्तमश्चाभिभूय सत्वं भवति भारत रजसत्वं तमश्चैव तमस्सत्वं रजस्तथा रजस्तमश्चाभिभूय सत्त्वं भवति भारत रजसत्वं तमश्चैव तमसत्वं रजस्तथा रजस्तमश्चाभिभूय सत्वं भवति भारत रजसत्वं तमश्चैव तमस्सत्वं रजस्तथा रजस्तमश्चाभिभूय सत्त्वं भवति भारत रजसत्वं तमश्चैव तमसत्वं रजस्तथा ಹರೇ ಕೃಷ್ಣ. ಓದಿಸ್ಬೋದು ಮಾತಾಜಿ, ಇದು ಕೊನೆ ಶ್ಲೋಕ. ಸೌಮ್ಯ ಶ್ರೀ ಮಾತಾಜಿ ಓದಿ. ಸೌಮ್ಯ ಶೀತಲ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ.
ಸೌಮ್ಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಮಾ ಮಾತಾಜಿ ಓದಿ. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸೌಮ್ಯ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10 ಮಾತಾಜಿ ಒಂದೇ ನಿಮಿಷ. ಹರೇ ಕೃಷ್ಣ ಮಾತಾಜಿ. ಹರೇ ಸಾರಿ. ಕೃಷ್ಣ. ಶ್ಲೋಕ 10 ರಜಸ್ತಮಶ್ಚಾಭಿಭೂಯ ಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಮಾತಾಜಿ ಧನ್ಯವಾದಗಳು. ಇನ್ನೊಂದ್ಸಲ ಓದ್ಲಾ? ಹಾ, ಓದಿ ಓದಿ ಮಾತಾಜಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಧನ್ಯವಾದಗಳು. ಸುಮಾ ಮಾತಾಜಿ. ಸುಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಧನ್ಯವಾದಗಳು. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 10 ರಜಸ್ತಂ ಅಶ್ಚಾಭಿಭೂಯ ರಜಸ್ತಮಶ್ಚಾಭಿಭೂಯ ರಜಸ್ತಂ ಅಶ್ಚಾಭಿಭೂಯ ರಜಸ್ತಮಶ್ಚಾಭಿಭೂಯ. ನಾನು ಬೇರೆ ಕಡೆ ಓದಿರೋದು ಹಂಗ ಓದಿದ್ದೀನಿ ಮಾತಾಜಿ, ಅದಕ್ಕೆ ಹಂಗೆ ಬರುತ್ತೆ. ರಜಸ್ತಮಶ್ಚಾಭಿಭೂಯ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತಥಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ವನಿತಾ ಶೆಟ್ಟಿ ಮಾತಾಜಿ ಓದಿ. ಶ್ಲೋಕ 10 ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ವಿ ಮಂಗಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿಭೂಯ ಸತ್ವಂ ಭವತಿ ಭಾರತ ರಜಂ ಸತ್ವ ತಮಶ್ಚೈವ ತಮಂ ಸತ್ವ ರಜಸ್ತದಾ. ಹರೇ ಕೃಷ್ಣ. ಹರೇ ಮತ್ತೆ ಕೃಷ್ಣ ನಿಮ್ಗೆ ಮಾತಾಜಿ. ಕನ್ಫ್ಯೂಷನ್ ಇನ್ನ ಹೋಗ್ಲಿಲ್ಲ. ಅದು ವಿಸರ್ಗ ಮತ್ತೆ ಇದಕ್ಕೆ ಏನಂದ್ರೆ ರಜಃ, ಅಲ್ಲಿ ರಜಃ ತಮಃ ಅಂತ ಇರುವಂತದ್ದು ರಜ ಹೇಳ್ತೀರಿ. ಅಲ್ಲಿ ಸತ್ವಂ ಇರುವಲ್ಲಿ ನೀವು ಸತ್ವ ಅಂತ ಹೇಳ್ತೀರಿ. ಅಲ್ಲಿ ಎಲ್ಲಿ ಗಮನಿಸಿ ಸ್ವಲ್ಪ. ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಇನ್ನೊಂದ್ಸಲ ಓದಿ. ಇಡೀ ಶ್ಲೋಕ ಓದಿ ಮಾತಾಜಿ. ಇಡೀ ಶ್ಲೋಕ ಓದಿ. ಓಕೆ ಮಾತಾಜಿ. ರಜಸ್ತಮಶ್ಚ ಭೂಯ ಸತ್ವಂ ಭವತಿ ಭಾರತ ರಜಂ ಸತ್ವ ರಜಃ, ತಮಶ್ಚೈವ. ರಜಮಲ್ಲ, ರಜಃ ಅದು ರಜಸತ್ವಂ ಅಂತ ಹೇಳ್ಬೇಕು. ರಜಸತ್ವಂ. ರಜಃ ಸತ್ವಂ ತಮಶ್ಚೈವ ತಮಹಂ ಸತ್ವ ರಜಸ್ತದಾ. ಏನ್ ಹೇಳಿದ್ರಿ ಸರಿತಾ ಶ್ವೇತಾ ಮಾತಾಜಿ? ಮಾತಾಜಿ? ಮಾತಾಜಿ ಅವ್ರಿಗೆ ವಿಸರ್ಗ ಅದು ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ ಮಾತಾಜಿ. ಒಬ್ಬರಿಗೆ ಅಲ್ಲಿ 1 0 ಇದ್ದಲ್ಲಿ ಅದು ಸತ್ವಂ, 2 0 ಇದ್ದಲ್ಲಿ ಸಹ ಅಂತ ಹೇಳಿ ಮಾತಾಜಿ. ಹಾ, ಅಹ ಅಂ ಮತ್ತೆ ಅಹದ ಡಿಫರೆನ್ಸ್ ನೋಡಿ ಮಾತಾಜಿ. ಅಲ್ಲಿ ಸತ್ವಂ ಅಂದ್ರೆ ಅಂ ಅಂತ ಬರುತ್ತೆ. ಅಹ ಬರುವ ಜಾಗದಲ್ಲಿ ರಜಃ ತಮಃ ಆ ರೀತಿ ಬರುತ್ತೆ. ಅಲ್ಲಿ ಎಲ್ಲಿ ನೋಡಿ, ಅಲ್ಲಿ ಓದುವಾಗ ಸತ್ವಂ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ಆ ರೀತಿ ಬರುತ್ತೆ. ಅಲ್ಲಿ ತಮಃ 2 0 ಬರುತ್ತೆ. ವಿಸರ್ಗ ಹೇಳ್ತೀವಲ್ವಾ, ಅದು ಅಹ ಅಂತ ಆಗ್ತದೆ. ಅಂ ಅಹ ನಾವು ಇದು ಏನು ಅಕ್ಷರಗಳಲ್ಲಿ ವರ್ಣಮಾಲೆಯಲ್ಲಿ ನಾವು ಹೇಗೆ ಓದ್ತೇವೆ, ಯಾರ ಇದು ಓ ಔ ಅಂ ಅಹ ಅಂತ ಹೇಳ್ತೀವಲ್ವಾ, ಅದು ಆ ರೀತಿ ಇದು ಅಹ ಅಂತ ಬರುತ್ತೆ. ಆ ರೀತಿ ಬರುತ್ತೆ. ರಜಃ ತಮಃ ಆ ರೀತಿ ಬರುತ್ತೆ ಮಾತಾಜಿ. ಓಕೆ, ಇನ್ನೊಂದ್ಸಲ ಓದಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಹಂ ಸತ್ವ ತಮಶ್ಚೈವ ತಮಹಂ ಸತ್ವಂ ರಜಸ್ತದಾ. ಹರೇ ಕೃಷ್ಣ. ಕರೆಕ್ಟ್ ಮಾತಾಜಿ? ಧನ್ಯವಾದಗಳು. ಹಾ, ಎಪಿ ಸುಮಿತ್ರಮ್ಮ ಇದು ಲಾಸ್ಟ್ ಅಲ್ವಾ ಮಾತಾಜಿ ಶ್ಲೋಕ? ಲಾಸ್ಟ್ ಮಾತಾಜಿ, ಲಾಸ್ಟ್. ಎಪಿ ಸುಮಿತ್ರಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10
रजस्तमश्चाभिभूय सत्त्वं भवति भारत रजः सत्त्वं तमश्चैव तमः सत्त्वं रजस्तथा हरे कृष्ण माताजी ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ हरे कृष्ण माताजी रजस्तमश्चाभिभूय सत्त्वं भवति भारत रजः सत्त्वं तमश्चैव तमः सत्त्वं रजस्तथा हरे कृष्ण माताजी ಧನ್ಯವಾದಗಳು ಮಾತಾಜಿ ದೀಪಾ ಬಾಳಿಕಾ ಮಾತಾಜಿ ಇಲ್ಲಿವಾದು ಗಾಯತ್ರಿ ಮಾತಾಜಿ ಶ್ಲೋಕ 10 ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತತಾ ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ ಕಾಂತಮಣಿ ಮಾತಾಜಿ ಕಾಂತಮಣಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತತಾ ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ ಹರೇ ಕೃಷ್ಣ ಧನ್ಯವಾದಗಳು ಲಲಿತಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ ಹರೇ ಕೃಷ್ಣ ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ ತುಂಬಾ ಧನ್ಯವಾದಗಳು ನಿಮ್ಗೆ ನಿನ್ನೆ ಮೊನ್ನೆ ಎಲ್ಲ ತುಂಬಾ ಸಹಾಯ ಮಾಡಿದ್ರಿ ಹರೇ ಕೃಷ್ಣ ಹರೇ ಲಕ್ಷ್ಮಣಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಶ್ಲೋಕ 10 ರಜಸ್ತಮಚ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತತಾ ಹರೇ ಕೃಷ್ಣ ಇನ್ನೊಂದ್ಸಲ ಓದಿ ಮಾತಾಜಿ ಇನ್ನೊಂದ್ಸಲ ಓದಿ ರಜಸ್ತಮಚ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತತಾ ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ ಧನ್ಯವಾದಗಳು ಧನ್ಯವಾದ ಲೋಕೇಶ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ರಜಸ್ತಮಶ್ಚಾಭಿಭೂಯ ರಜಸ್ತಮಾಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತತಾ ಹರೇ ಕೃಷ್ಣ ಅಲ್ಲಿ ಫಸ್ಟ್ ಲೈನ್ ಅಲ್ಲಿ ರಜಸ್ತಾ ಇಲ್ಲ ರಜಸ್ತಮ ಅದು ರಜಗುಣ ತಮಗುಣ ಅಂತ ರಜಸ್ತಮಶ್ಚಾಭಿಭೂಯ ರಜಸ್ತಮಾಶ್ಚಾಭಿಭೂಯ ಇಲ್ಲ ಅಲ್ಲಿ ರಜಸ್ತಮ ರಜಸ್ತಮಶ್ಚಾಭಿಭೂಯ ರಜಸ್ತಮಾಶ್ಚಾಭಿಭೂಯ ರಜಸ್ತಮಶ್ಚಾಭಿಭೂಯ ರಜಸ್ತಮಾಶ್ಚಾಭಿಭೂಯ ಅಲ್ಲಿ ತಾ ಎಳಿಲಿಕ್ಕಿಲ್ಲ ರಜಸ್ತಮ ಅಲ್ಲಿ ರಜಗುಣ ತಮಗುಣ ಅಂತೇಳಿ ರಜಸ್ತಮಾಶ್ಚಾಭಿಭೂಯ ಓಕೆ ಇನ್ನೊಮ್ಮೆ ಓದಿ ಪ್ರಭುಜಿ ಇನ್ನೊಂದ್ಸಲ ಓದಿ ಹೌದು ರಜಸ್ತಮ ಅಂತ ಮಾತ್ರ ಹೇಳಿ ನೀವು ರಜಸ್ತಮಾಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತತಾ ಸರಿನಾ ಮಾತಾಜಿ ಹರೇ ಕೃಷ್ಣ ಪರವಾಗಿಲ್ಲ ನೆಕ್ಸ್ಟ್ ಓದುವಾಗ ಸರಿ ನೀವು ರಿವಿಷನ್ಗೆ ಬರ್ತೀರಾ ಪ್ರಭುಜಿ ರಿವಿಷನ್ ಬರುವಾಗ ಸರಿ ಹೋಗ್ತದೆ ರಿವಿಷನ್ಗೆ ಬರ್ತಾ ಇದ್ದೀರಾ ನೀವು ಇಲ್ಲ ಮಾತಾಜಿ ನಿನ್ನೆ ಮೊನ್ನೆ ರಿವಿಷನ್ ಇತ್ತಲ್ಲ ಆ ರೀತಿ ರಿವಿಷನ್ಗೆ ಬಂದಾಗ ಸರಿ ಹೋಗ್ತದೆ ನಿಮ್ಗೆ ಮತ್ತೆ ಓಕೆ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಹರೇ ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತತಾ ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ ಎನ್ ಸಾಯಿಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಹರೇ ರಜಸ್ತಮಶ್ಚಾಭಿಭೂಯ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ಸತ್ವಂ ಭವತಿ ಭಾರತ ಸತ್ವಂ ಭವತಿ ಭಾರತ ಸತ್ವಂ ಭವತಿ ಭಾರತ
रजस्तत्त्वं तमश्चैव तमसत्त्वं रजस्तथा ಹರೇ ಕೃಷ್ಣ. ಹರೇ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. 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 ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಧುರಾ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮಾತಾಜಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಧನ್ಯವಾದಗಳು ಮಾತಾಜಿ. ಮಾತಾಜಿ. ನಂದಿನಿ ಮಾತಾಜಿ ಓದಿ. ರಜಸ್ತಮಶ್ಚ ಅಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತಥಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಶಕುಂತಲ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಹರೇ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಅವರ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಧನ್ಯವಾದಗಳು. 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 ಶಿವಶಂಕರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಈಗ ಚೆನ್ನಾಗಿ ಓದ್ತೀರಿ ನೀವು ಪ್ರಭುಜಿ ಅಲ್ವಾ? ಹೌದು. ಲೇಟ್ ಆಗಿ ಓದ್ಲಿಕ್ಕೆ ಬರ್ತಾ ಉಂಟು ಈಗ. ಹರೇ ಕೃಷ್ಣ. ಹೌದು. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸುಮಾ ಮಾತಾಜಿ. ಸುಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಓದ್ತಾ ಇದ್ನ ಮಾತಾಜಿ, ಇನ್ನೊಂದ್ಸಲ ಓದ್ಲಾ ಮಾತಾಜಿ? ಓದಿ, ನಿಮ್ಗೆ ಓದ್ಲಿಕ್ಕೆ ಹೇಳ್ತಾ ಇದ್ದಾರೆ. ಓದಿ ನೀವು. ಮೊದ್ಲೊಂದ್ಸಲ ಓದ್ದೆ ಮಾತಾಜಿ, ಅದಕ್ಕೆ ಕೇಳಿ. ಓದಿದ್ರಾ? ಹೋ ಸುಮಾ ಅವರಿಂದನೇ ಸ್ಟಾರ್ಟ್ ಆಗಿರೋದು. ಓಕೆ ಓಕೆ. ಹೇಳ ಮಾತಾಜಿ. ಇನ್ನೊಮ್ಮೆ ಓದಿ. ಓದಿ ಓದಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಃ ಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತಥಾ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಎಲ್ಲರೂ ಓದಿ ಆಯ್ತಲ್ವಾ? ಬಿಟ್ಟು ಮಾತಾಜಿ ನಾನು ಓದಿಲ್ಲ ಮಾತಾಜಿ. ಓದಿ ಮಾತಾಜಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತಥಾ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಹರೇ ಇವರೆಲ್ಲ ಕೃಷ್ಣ ಮಾತಾಜಿ. ನಾನು ಓದ್ಲ ಮಾತಾಜಿ. ಓದಿ ಮಾತಾಜಿ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತಥಾ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಧನ್ಯವಾದಗಳು. ಮಾತಾಜಿ. ಇವತ್ತಿನ ಲಿಂಕ್ ಬೇರೆ ಅಲ್ವಾ? ಪರವಾಗಿಲ್ಲ, ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗೋದಿಲ್ಲ. ಇನ್ಯಾರು ಓದ್ಲಿಕ್ಕಿದ್ದೀರಿ? ಇನ್ನ ಆಯ್ತಲ್ವಾ? ಎಲ್ಲರೂ ಓದಿ ಆಯ್ತಲ್ವಾ? ಮಾತಾಜಿ ನಾನು ಓದಿಲ್ಲ, ಬೇಗ ಓದ್ಬಿಡ್ತೀನಿ. ಗೀತಾ ಹಾ, ಮಾತಾಜಿ ಓದಿ. ಹರೇ ಮಾತಾಜಿ ಕೃಷ್ಣ. ಅವರೆಲ್ಲ ಓದಿದ್ರಾ? ಚಂದನ ಎಲ್ಲ ಓದಿದ್ರಾ? ಓದಿದ್ದು ಮಾತಾಜಿ. ಓಕೆ ಓಕೆ. ಹರೇ ಕೃಷ್ಣ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಮಾತಾಜಿ ನೀವು ಎಲ್ಲರೂ ಓದಿ. ಓದಿ ಆಯ್ತು. ನೀವು ಓದಿ. ಓಕೆ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸತ್ವಂ ತಮಶ್ಚೈವ ತಮಸತ್ವಂ ರಜಸ್ತಥಾ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಧನ್ಯವಾದಗಳು. ಮಾತಾಜಿ. ವಾಂಚಾ ಕಲ್ಪ ಎಲ್ಲರೂ ಆಯ್ತಲ್ಲ? ಹರೇ ಕೃಷ್ಣ. ಎಲ್ಲರೂ ಆಯ್ತಲ್ವಾ? ಹೌದು ಮಾತಾಜಿ. ವಾಂಚಾ ಕಲ್ಪ ತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ.
अनंत कोटि भक्त वैष्णव वृंद की जय। श्रील प्रभुपाद की जय। श्रीमद् भगवत गीता ग्रंथराज की जय। श्री श्री राधा गोविंद की जय। श्री नामाचार्य हरिदास ठाकुर की जय। हरे कृष्णा 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 हरे हरे, हरे राम 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 ಹರೇ ಹರೇ. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಲೇಟ್ ಮಾಡಿದೆ, ಸಾರಿ. ಹರೇ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಮಾತಾಜಿ ಧನ್ಯವಾದಗಳು. ಹರೇ